ಹೊಳಲ್ಕೆರೆ ತಾಲೂಕಿನ ಬಿದರಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮಂಗಳವಾರ ಸಾಮಾನ್ಯ ಸಭೆ ನಡೆಸಲಾಯಿತು. ಅಧ್ಯಕ್ಷರಾದ ದಾನವೇಂದ್ರ ದಾನೇಶ ಮಾತನಾಡಿ, ಪಂಚಾಯಿತಿಗೆ 13 ಹಳ್ಳಿಗಳು ಸೇರಿದ್ದು ಕುಡಿಯುವ ನೀರು, ವಿದ್ಯುತ್, ಚರಂಡಿ, ಗ್ರಾಮಗಳಲ್ಲಿ ಸ್ವಚ್ಛತೆ, ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಒತ್ತು ನೀಡುತ್ತಿದ್ದೇವೆ. ಗ್ರಾಮಗಳ ಅಭಿವೃದ್ಧಿಗಾಗಿ ಪಂಚಾಯಿತಿಯ ಎಲ್ಲ ಸದಸ್ಯರು, ಸಿಬ್ಬಂದಿಗಳು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇನ್ನು ಈ ವೇಳೆ ಉಪಾಧ್ಯಕ್ಷರಾದ ವಿಶಾಲಮ್ಮ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಧುಕುಮಾರ್, ಕಂಪ್ಯೂಟರ್ ಆಪರೇಟರ್ ಚೂಡಮಣಿ, ಕಾರ್ಯದರ್ಶಿ ಸೇರಿದಂತೆ ಸರ್ವ ಸದಸ್ಯರು, ಗ್ರಾಮಸ್ಥರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲ ಸಿಬ್ಬಂದಿ ವರ್ಗದವರೇ, ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಈ ಒಂದು ಸ್ಥಾನಕ್ಕೆ ಕುಂದಿಸಿರುವಂತಹ ಈ ಎಲ್ಲ ನಮ್ಮ ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಈ ಸಭೆ ನಾವು ಸಾಮಾನ್ಯ ಸಭೆ ಈ 3 ವರ್ಷದಿಂದಲೂ ಮಾಡದೇ ಇದ್ದು ಅರ್ಥಪೂರ್ಣವಾಗಿ ಮಾಡಿದ್ದೀವಿ. ಈ ಸಭೆಯೂ ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ನನ್ನ ಮನದಲ್ಲಿತ್ತು. ಅದೇ ರೀತಿ ಶುಕ್ರವಾರ ಆಯೋಜನೆ ಮಾಡಿದ್ವಿ. ದಿನಾಂಕ 9/8 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಆಯೋಜನೆ ಮಾಡಿದ್ವಿ. ಅದು ಕಾಲಾಂತರ ಅಂದರೆ ನಮ್ಮ ಉಪಾಧ್ಯಕ್ಷರ ಪತಿಯವರಾದಂಥ ರಂಗಪ್ಪನವರು ದೈವ ದಿನರಾದ ಪ್ರಯುಕ್ತ ಅವತ್ತಿನ ಸಭೆಯನ್ನು ಇವತ್ತಿನ ಡೇಟಿಗೆ ವರ್ಗಾಯಿಸಿದ್ವಿ. ಈ ಸಭೆಗೆ ಎಲ್ಲರೂ ಆಗಮಿಸಿದ್ರಿ. ಈಗ ನನ್ನ ಹೊಸದಾಗಿ ಏನು ಅಧ್ಯಕ್ಷ ಸ್ಥಾನದಲ್ಲಿ ಇರೋದ್ರಿಂದ ನಾನು ತಮ್ಮ ಎಲ್ಲ ಸರ್ವ ಸದಸ್ಯಗಳಿಗೆ ಒಂದು ವಿನಂತಿ, ಕಳಕಳಿಯ ಪ್ರಾರ್ಥನೆ ಏನಂದರೆ, ಮುಂದಿನ ನಿನ್ನ ಏನು 18 ತಿಂಗಳೇನೋ ಇರ್ಬೋದು, 16 ತಿಂಗಳು ಇದೆ. ಅದಕ್ಕೆ ದಯಮಾಡಿ